ಏನೋ ಬಿಕ್ಲು ಶಿವ ಕೊಲೆಗೆ ಕಾರಣವಾಗಿರೋದು ಆ 2 ಅಕ್ಷರವ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಭೈರತಿ ಬಸವರಾಜ್ ಅರೆಸ್ಟ್ ಆದಮೇಲೆ ಈಗ ಸದ್ಯ ವಿಡಿಯೋ ವೈರಲ್ ಆಗ್ತಾ ಇದೆ. ಜಗ್ಗ ಮತ್ತು ಬಿಕ್ಲು ವಿರೋಧಿಗಳಾಗೋದಕ್ಕೆ ಕಾರಣವಾಗಿರುವಂತಹ ಆ ವಿಡಿಯೋ ಈಗ ಸದ್ಯ ವೈರಲ್ ಆಗ್ತಾ ಇದೆ. ಜನರ ಎದುರಲ್ಲೇ ಜಗ್ಗನನ್ನ ಡಾನ್ ಅಂತ ಹೇಳಿದ್ದಂತೆ ಈ ಬಿಕ್ಲು ಶಿವ ಡಾನ್ ಅಂತ ಇದ್ದಂತೆ ಜಗಳಕ್ಕೆ ಮುಂದಾಗಿದ್ದಂತಹ ಆಟೋ ಜೈ ಅದಾದಮೇಲೆ ಪ್ರಕರಣ ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಳ್ಳುತ್ತೆ. ಅದಾದಮೇಲೆ ಪೂರ್ತಿಯಾಗಿ ಒಂದು ಕೊಲೆ ಆಗೋ ಮಟ್ಟಕ್ಕೂ ಸಹ ಈ ಒಂದು ಪ್ರಕರಣ ಕಾರಣ ಆಯಿತು. டான்னா ஜரூரி தான். எப்படி சொல்வே நீ? எப்படி சொல்வே நீ? ஃப்ரெண்டுங்க பே எப்படினா பேசுறாங்க இல்லையா? நீ ஃப்ரெண்ட் இல்லையா? ரொம்ப க்ளோஸ் ஃப்ரெண்ட் இல்லையா? ஃப்ரெண்ட் ஒண்ணா தப்பா பேசுறீங்க. நாங்கலாம் ஒரு க்ளோஸ் ஃப்ரெண்டுங்க. தப்பா பேசுறீங்க. ஃப்ரெண்டுங்க நாங்க. ஆமாடா. எப்படி சொல்றானே ஜகா டான் தான். அரே இந்த ஏரியா ஆளுங்க ஜகா தான். இத பேசுன நீ எதிர்க்கோ. ஃபோன் பண்ணி கூட இப்ப பேசுறேன். வட்ட எதிர்க்கோ வந்தாதா ஃபோன் பண்ணி கூட இப்ப பேசுறேன். ஃபோன் பண்ணி நீனா நாய்னா குண்ட கொடுக்கணும். இப்ப நீ தான பச்ச சொல்லுனீங்கற. இந்த ஊர் ஆளுங்கிறது அவங்க தானே. நீ என்ன சொன்ன நேத்து? இந்த ஊர் ஃபோன்ல பேசுனல்ல நீ. இந்த ஊர் ஆளு இந்த ஊர் ஆளுங்கிறது அவங்க தான். யாரு? அப்ப ஆளுங்கிறது ரவுடில டானுங்க. ரவுடினா டான் லெவலாமோ. டானுங்க அஜீபா. டானுங்க அஜீபா உங்க. ஜகா சொல்லி ಈಗ ನೀವೇನೋ ದೃಶ್ಯಾವಳಿಗಳಲ್ಲಿ ನೋಡಿದ್ರಲ್ಲ, ಈ ಒಂದು ಗಲಾಟೆಯ ಮೂಲ ಕಾರಣವೇ ಆ ಒಂದು ಕೊಲೆಗೆ ಕಾರಣ ಆಯ್ತಾ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಕಾರಣ ಏನು ಅಂದ್ರೆ ಬಿಕ್ಲು ಶಿವ ಕೊಲೆಗೆ ಪ್ರಮುಖ ಕಾರಣವಾಗಿರುವಂತಹ ವಿಡಿಯೋ ಈಗ ಲಭ್ಯವಾಗಿದೆ. ಭೈರತಿ ಬಸವರಾಜ್ ಅರೆಸ್ಟ್ ಆಗ್ತಾ ಇದ್ದಂತೆ ಈಗ ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಜಗ್ಗ ಬಿಕ್ಲು ಶಿವ ವಿರೋಧಿಗಳಾಗೋದಕ್ಕೆ ಕಾರಣನೇ ಈ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ನೀವು ಒಂದು ಕಡೆ ಈಗಾಗಲೇ ಬಿಕ್ಲು ಶಿವನ ವಿಡಿಯೋವನ್ನು ನೋಡ್ತಾ ಇದ್ದೀರಾ. ಕೀತಗನೂರು ಬಳಿ ಜನರ ಮುಂದೆ ಜಗ್ಗನನ್ನ ಅಲಿಯಾಸ್ ಜಗದೀಶನ್ನ ಡಾನ್ ಅಂತ ಶಿವ ಕರೀತಾನೆ. ಡಾನ್ ಅಂತ ಇದ್ದಂತೆ ಜಗಳಕ್ಕೆ ಮುಂದಾಗ್ತಾನೆ ಆಟೋ ಜೈ. ನೀವೇನು ಪಕ್ಕದಲ್ಲಿ ಕಿವಿಗೆ ಇದು ಹಾಕೊಂಡು ಹೋಗಿ ಮಾತಾಡ್ತೀನಲ್ಲ ಅವನು, ಜಗ್ಗನನ್ನ ನೀನು ರೌಡಿ ಅಂತ ಯಾಕೆ ಹೇಳಿದೆ ಅಂತ ಜಗಳ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ನಾನು ಜಗ್ಗನನ್ನ ರೌಡಿ ಅಂತ ಕರೆದಿಲ್ಲ, ಡಾನ್ ಅಂತ ಹೇಳಿದ್ದು ಅಂತ ಬಿಕ್ಲು ಶಿವ ಹೇಳ್ತಾನೆ. ಡಾನ್ ಅಂದ್ರೆ ಏರಿಯಾದಲ್ಲಿ ಪ್ರಭಾವಿ ಅಂತ ಹೇಳಿದ್ದೆ ಅಂತ ಬಿಕ್ಲು ಶಿವ ಹೇಳ್ತಾನೆ. ಆ ಸಂದರ್ಭದಲ್ಲಿ ತಾಕತ್ತಿದ್ರೆ ಜಗ್ಗನ ಮುಂದೆ ಇದನ್ನ ಹೇಳಿ ನೋಡೋಣ ಅಂತ ಆಟೋ ಜೈ ಆವಾಜ್ ಹಾಕ್ತಾನೆ. ಅದಾದ ಮೇಲೆ ಆಯ್ತು ನೀನು ಕಾಲ್ ಮಾಡಿಕೊಡು ಮಾತನಾಡ್ತೀನಿ ಅಂತ ಬಿಕ್ಲು ಶಿವ ಹೇಳ್ತಾನೆ. ಯಾವಾಗ ಆ ಮಾತನ್ನ ಹೇಳ್ತಾನಲ್ಲ, ಆಯ್ತು ಮಾತಾಡು ಅಂತ ಜಗ್ಗನಿಗೆ ಆ ಆಟೋ ಜೈ ಕಾಲ್ ಮಾಡಿ ಕೊಡ್ತಾನೆ. ಆದರೆ ಆ ಸಂದರ್ಭದಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗ ಆ ಕರೆಯನ್ನು ಸ್ವೀಕಾರ ಮಾಡೋದಿಲ್ಲ. ಈ ವಿಚಾರ ಕಿರಣ್ಗೆ ಗೊತ್ತಾಗತ್ತೆ. ಕಿರಣ್ ಬಳಿ ಜಗ್ಗನಿಗೆ ಬಿಕ್ಲು ಶಿವ ರೌಡಿ ಅಂತ ಹೇಳಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಿಗೆ ಮಾತು ಬೆಳೆಯುತ್ತೆ. ಅದಾದಮೇಲೆ ಜಗಳಗಳು ಶುರು ಆಗುತ್ತೆ. ಇದರಿಂದ ಸಿಟ್ಟಾಗಿರುವಂತಹ ಕಿರಣ್ ಆವತ್ತಿನ ರಾತ್ರಿಯೇ ಆ ಶಿವ ಬಿಕ್ಲು ಶಿವ ಏನಿದಲ್ಲ ಅವನ ಜೊತೆ ಗಲಾಟೆ ಮಾಡ್ಕೊತಿದ್ದಾನೆ. ಅದಾದಮೇಲೆ ಆವತ್ತಿನಿಂದ ಜಗ್ಗ ಮತ್ತು ಶಿವನ ನಡುವೆ ವೈಮನಸ್ಸು ಶುರು ಆಗಿಬಿಡುತ್ತೆ. ಅದಾದ ಮೇಲೆ ಕೆಲವೇ ದಿವಸಗಳಲ್ಲಿ ಜಗ್ಗನ ಮೇಲೆ ದೂರು ನೀಡ್ತಾನೆ ಬಿಕ್ಲು ಶಿವ. ಜಾಗದ ವಿಚಾರದಲ್ಲಿ ಒಂದು ಗಲಾಟೆಯನ್ನ ಮಾಡಿ ಬೆದರಿಕೆ ಹಾಕಿದ್ದಾನೆ ಅಂತ ಬಿಕ್ಲು ಶಿವ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟು ಕೆಲವೇ ದಿವಸಗಳಲ್ಲಿ ಜಾಗದ ವಿಚಾರವಾಗಿ ಬಿಕ್ಲು ಶಿವನ ಕೊಲೆ ಆಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.